ಇಲ್ಲಿಯವರೆಗೆ ಅವನಿಯ ಹಿಂದೆ ಹೋದ ವಿವೇಕನನ್ನು ನಿರ್ಲಕ್ಷಿಸಿ ಅವಳಿಗೆ ಸಿಕ್ಕ ಸ್ನೇಹಿತನ ಜೊತೆ ಮಾತನಾಡುತ್ತಾ ಮುಂದೆ ಹೋದಳು. ಅವನು ಅವಳ ಸ್ಟಡಿ ಬಗ್ಗೆ, ಕಾಲೇಜಿನ ಬಗ್ಗೆ ಕೇಳುತ್ತಿರುವಾಗ ವಿವೇಕ್ಗೆ ಅವಳ ಕಾಲೇಜಿನ ಹೆಸರು ತಿಳಿಯುತ್ತದೆ. ಅವನ ಮನಸ್ಸಿನಲ್ಲಿ ಮುಂದಿನ ಯೋಜನೆಗಳನ್ನು ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಮುಂದುವರಿದ ಭಾಗ. ಇತ್ತ ಭಾರತದಲ್ಲಿ ರಾತ್ರಿಯ ಊಟದ ಸಮಯವಾಗಿತ್ತು. ಕಾವ್ಯ ತನ್ನ ಕೋಣೆಯಲ್ಲಿ ಇದ್ದಳು. ಅವಳ ಕೋಪ ಈಗ ಸಂಪೂರ್ಣವಾಗಿ ಶಮನಗೊಂಡಿತ್ತು. ತನ್ನ ಮಂಚದ ಮೇಲೆ ಕುಳಿತು ವಿರಾಟ್ನ ಬಗ್ಗೆ ಯೋಚಿಸುತ್ತಿದ್ದಳು. ಹೌದು, ನೀವು ಸರಿಯಾಗಿ ಓದಿದ್ದೀರಿ. ಇಂದು ವಿರಾಟ್ ಅವಳ ಮನಸ್ಸಿನಲ್ಲಿ ತಿರುಗಾಡುತ್ತಿದ್ದನು. ಕಾವ್ಯಳ ಮನಸ್ಸಿನಲ್ಲಿ ಈ ವಿರಾಟ್ ಹೇಗಿರುತ್ತಾನೆ? ಒಂದು ಕ್ಷಣ ಜ್ವಾಲಾಮುಖಿಯಂತೆ ಇರುತ್ತಾನೆ, ಮತ್ತೊಂದು ಕ್ಷಣ ಶಾಂತವಾಗಿರುತ್ತಾನೆ. ನನಗೆ ಅವನನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ಮಧ್ಯಾಹ್ನ ಅಷ್ಟೊಂದು ಕೋಪಗೊಂಡಿದ್ದನು ಮತ್ತು ಸಂಜೆ ನನ್ನನ್ನು ನೋಡಿಕೊಳ್ಳುತ್ತಿದ್ದನು. ಅಷ್ಟೇ ಅಲ್ಲ, ನನ್ನ ಈ ಭೂತಗ್ರಹದಂತಹ ಕೋಣೆಯನ್ನು ನನ್ನ ಇಷ್ಟಕ್ಕೆ ಅಲಂಕರಿಸಿದ್ದಾನೆ. ಇದು ಒಳ್ಳೆಯದೋ ಅಥವಾ ಕೆಟ್ಟದೋ ಅಥವಾ ಎರಡೂ? ಓಹೋ, ಇದು ನನ್ನ ಮುಗ್ಧತೆಗೆ ಸವಾಲು ಎಂದು ಯೋಚಿಸಿದ್ದಳು. ವಿರಾಟ್ ಯಾವುದೋ ಕೆಲಸಕ್ಕೆ ಹೋಗಿದ್ದನು. ಕಾವ್ಯ ಇನ್ನೂ ತನ್ನ ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಒಬ್ಬ ಸೇವಕಿ ಅವಳನ್ನು ಊಟಕ್ಕೆ ಕರೆಯಲು ಬಂದಳು. ಕಾವ್ಯ ಎದ್ದು ಹೊರಗೆ ಹೋದಳು. ಗಹನ ಕೂಡ ಸ್ವಲ್ಪ ಶಮನಗೊಂಡಿದ್ದಳು. ಅವಳು ಈಗ ಎಲ್ಲರೊಂದಿಗೆ ಸೇರಿಕೊಂಡಿದ್ದಳು. ವಿರಾಟ್ ಹೊರತುಪಡಿಸಿ ಎಲ್ಲರೂ ಅಲ್ಲಿದ್ದರು. ಎಲ್ಲರೂ ಊಟಕ್ಕೆ ಕುಳಿತರು. ಕಾವ್ಯ ಮತ್ತು ಹುಷಾರವರು ಎಲ್ಲರಿಗೂ ಊಟವನ್ನು ಬಡಿಸುತ್ತಿದ್ದರು. ಗಹನ ಅಲ್ಲಿ ಇಲ್ಲಿ ನೋಡುತ್ತಾ, ವಿರಾಟ್ ಅಣ್ಣ ಇನ್ನೂ ಬಂದಿಲ್ಲವಾ? ಎಷ್ಟು ಸಮಯವಾಯಿತು? ಊಟವನ್ನು ಯಾವಾಗ ತಿನ್ನುತ್ತಾನೆ ಎಂದು ಕಳವಳದಿಂದ ಹೇಳಿದಳು. ಹುಷಾರವರು, ಅವನು ಎಂದಾದರೂ ಸರಿಯಾಗಿ ಊಟ ಮಾಡಿದ್ದಾನಾ? ಏನಾದರೂ ಹೇಳಿದರೆ ಕೋಪಿಸಿಕೊಂಡು ಓಡುತ್ತಾನೆ. ನಾನು ಅವನ ತಾಯಿಯಲ್ಲ, ಅವನು ನನ್ನ ತಾಯಿಯಂತೆ ಇದ್ದಾನೆ ಎಂದು ಹೇಳಿದರು. ಹುಷಾರವರ ಮಾತನ್ನು ಕೇಳಿ ಗಹನ ಮತ್ತು ಕಾವ್ಯ ನಕ್ಕರು. ಹುಷಾರವರು ಗಹನಳಿಗೆ ಊಟವನ್ನು ಬಡಿಸುತ್ತಾ, ನೀನು ಈಗ ಆರಾಮವಾಗಿ ಊಟ ಮಾಡು, ನಿನ್ನ ಅಣ್ಣನಿಗೆ ನಾನೇ ಊಟ ಕೊಡುತ್ತೇನೆ ಎಂದರು. ಗಹನ ಕಾವ್ಯಳ ಕಡೆ ನೋಡಿದಳು. ಕಾವ್ಯ ತನ್ನ ತಟ್ಟೆಯಲ್ಲಿ ಚಮಚವನ್ನು ತಿರುಗಿಸುತ್ತಿದ್ದಳು. ಅವಳ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಗಹನ ಮನಸ್ಸಿನಲ್ಲಿ, ಈ ಇಬ್ಬರ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರು ಯಾವುದೇ ಭಾವನೆ ಇಲ್ಲ ಎಂದು ತೋರುತ್ತಿದೆ. ಸ್ನೇಹವಂತೂ ದೂರದ ಸಂಗತಿ, ಅವರ ನಡುವೆ ಮಾತುಕತೆಯೂ ಆಗುವುದಿಲ್ಲ ಎಂದು ಅನಿಸುತ್ತಿದೆ ಎಂದು ಯೋಚಿಸುತ್ತಿದ್ದಳು. ಅವಳು ಇದನ್ನೆಲ್ಲ ಯೋಚಿಸಿದ್ದಾಗ ಕಾವ್ಯಳ ಮಾತು ಅವಳ ಕಿವಿಗೆ ಬಿದ್ದು ಅಚ್ಚರಿಯಾಯಿತು. ನೀವು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ, ಅವರಿಗೆ ನಾನೇ ಊಟ ಕೊಡುತ್ತೇನೆ ಎಂದಳು ಕಾವ್ಯ. ಎಲ್ಲರಿಗೂ ಇದು ಆಶ್ಚರ್ಯವಾಗಿದ್ದರೂ ಇಬ್ಬರ ಸಂಬಂಧ ಚೆನ್ನಾಗಿರಬೇಕು ಎಂದು ಎಲ್ಲರೂ ಬಯಸಿದ್ದರಿಂದ ಹುಷಾರವರು ಕಾವ್ಯಳ ಮಾತನ್ನು ಒಪ್ಪಿಕೊಂಡರು. ಆದರೆ ಕಾವ್ಯ ಮನಸ್ಸಿನಲ್ಲಿ, ನಾನು ಅವನಿಗಾಗಿ ವೆಯ್ಟ್ ಮಾಡುತ್ತಿದ್ದೇನೆ, ನಾನು ಅವನಿಗೆ ಊಟ ಕೊಡಲು ಹೋಗುತ್ತಿದ್ದೇನೆ. ಇದರ ಅರ್ಥ ನನ್ನ ಕೋಪ ಕಡಿಮೆಯಾಗಿದೆ ಎಂದಲ್ಲ. ಅವನು ನಿನ್ನೆ ರಾತ್ರಿ ನನಗೆ ಎಷ್ಟು ಸಹಾಯ ಮಾಡಿದನು, ನನ್ನನ್ನು ಒಂಟಿಯಾಗಿ ಬಿಡಲಿಲ್ಲ ಮತ್ತು ಇಂದು ನನಗೆ ಸಾರಿ ಕೂಡ ಹೇಳಿದನು. ಆದ್ದರಿಂದ ನಾನು ಅವನಿಗಾಗಿ ಇಷ್ಟಾದರೂ ಮಾಡುತ್ತೇನೆ ಎಂದು ಯೋಚಿಸುತ್ತಿದ್ದಳು. ಅವಳು ಇದನ್ನು ತುಂಬ ಆಳವಾಗಿ ಯೋಚನೆ ಮಾಡುತ್ತಿದ್ದಳು. ವಿರಾಟ್ ಬಗ್ಗೆ ಯೋಚಿಸುವುದನ್ನು ಕಾವ್ಯ ನಿಧಾನವಾಗಿ ಪ್ರಾರಂಭಿಸಿದಳು. ವಿರಾಟ್ ಹೊರಗಿನಿಂದ ಎಷ್ಟೇ ಕೋಪಿಷ್ಟನಂತೆ ಕಾಣಿಸಿದರೂ ಅವನ ಹೃದಯದ ಒಂದು ಮೂಲೆ ಮೃದುವಾಗಿತ್ತು. ಕಾವ್ಯ ಅದರ ಸಣ್ಣ ಭಾಗವನ್ನು ಮಾತ್ರ ನೋಡಿದ್ದಳು. ವಿರಾಟ್ನ ಜೀವನದ ಅತ್ಯಂತ ದೊಡ್ಡ ಸತ್ಯ ಇನ್ನೂ ಅವಳ ಮುಂದೆ ಬರಬೇಕಿತ್ತು. ವಿರಾಟ್ ಕೂಡ ಅವಳು ಅನುಭವಿಸಿದ ನೋವನ್ನೇ ಅನುಭವಿಸುತ್ತಿದ್ದಾನೆ ಎಂದು ಅವಳಿಗೆ ಗೊತ್ತಾದರೆ ಕಾವ್ಯ ಏನು ಮಾಡುತ್ತಾಳೆ? ಇದನ್ನು ನೋಡುವುದು ತುಂಬ ಆಸಕ್ತಿದಾಯಕವಾಗಿರುತ್ತದೆ. ರಾತ್ರಿ ಗಾಢವಾಗುತ್ತಿತ್ತು. ಎಲ್ಲರೂ ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿದ್ದರು. ಕಾವ್ಯ ಕೂಡ ತನ್ನ ಕೋಣೆಯಲ್ಲಿ ಇದ್ದಳು. ಆದರೆ ವಿರಾಟ್ಗಾಗಿ ಕಾಯುತ್ತಿದ್ದಳು. ವಿರಾಟ್ ಇನ್ನೂ ಬಂದಿರಲಿಲ್ಲ. ವಿರಾಟ್ ಎಂದಿಗೂ ಇಷ್ಟೊಂದು ತಡವಾಗಿ ಬರುತ್ತಿರಲಿಲ್ಲ. ಇಂದು ಏನಾಯಿತು? ಅವನು ಎಲ್ಲಿ ಹೋದನು? ವಾಸ್ತವವಾಗಿ ವಿರಾಟ್ ಯಾವುದೋ ಕೆಲಸಕ್ಕೆ ಹೋಗಿದ್ದನು. ಮೊದಲು ವರ್ಷಗಳ ಮಾತುಗಳಿಂದ ಅವನಿಗೆ ಕೋಪ ಬಂತು. ನಂತರ ಕಾವ್ಯಳ ಮೇಲೆ ತನ್ನ ಕೋಪವನ್ನು ತೋರಿಸಿದನು. ತನ್ನ ತಪ್ಪನ್ನು ಅರಿತುಕೊಂಡಾಗ ಮತ್ತು ಕಾವ್ಯಳ ನೋವನ್ನು ಅನುಭವಿಸಿದಾಗ ಅಲ್ಲಿ ಇರುವುದು ಅವನಿಗೆ ಕಷ್ಟವಾಯಿತು. ಅವನಿಗೆ ಅದನ್ನು ಸಹಿಸಲಾಗಲಿಲ್ಲ. ಎಲ್ಲವನ್ನೂ ಮರೆತು ಬಿಡಲು ಅವನು ಒಂದು ಸಭೆಯನ್ನು ನಿಗದಿಪಡಿಸಿಕೊಂಡು ಅಲ್ಲಿಗೆ ಹೋದನು. ವರ್ಷಗಳ ಮೋಸದ ನಂತರ ಅವನು ತನ್ನೆಲ್ಲ ಗಮನವನ್ನು ಕೆಲಸದ ಮೇಲೆ ಕೇಂದ್ರೀಕರಿಸಿದ್ದನು. ಇತರ ಎಲ್ಲದರ ಬಗ್ಗೆ ಅವನಿಗೆ ದ್ವೇಷವಿತ್ತು. ಸಭೆಗೆ ಹೋದ ನಂತರ ಅವನು ಸ್ವಲ್ಪ ಶಾಂತವಾದನು. ಆದರೆ ಕೆಲಸ ಮುಗಿಸಿ ಹಿಂತಿರುಗುತ್ತಿದ್ದಾಗ ಒಂದು ಬೀದಿಯಲ್ಲಿ ವರ್ಷ ಒಬ್ಬ ಹುಡುಗನೊಂದಿಗೆ ಇರುವುದನ್ನು ನೋಡಿದನು. ಆದರೆ ಆ ಹುಡುಗ ವರ್ಷಗಳ ವೈದ್ಯನಾಗಿದ್ದನು ಮತ್ತು ಅವರಿಬ್ಬರು ಆಕಸ್ಮಿಕವಾಗಿ ಸಿಕ್ಕಿದರು. ವಿರಾಟ್ ಅವರಿಬ್ಬರನ್ನು ನೋಡುತ್ತಾ ಮನಸ್ಸಿನಲ್ಲಿ, ಈಗ ಯಾರನ್ನು ನಾಶ ಮಾಡಲು ಹೊರಟಿದ್ದೀಯಾ ಎಂದು ಯೋಚನೆ ಮಾಡುತ್ತಿದ್ದನು. ಅವನು ತಪ್ಪಿಸಿಕೊಳ್ಳಲು ಬಯಸಿದ್ದ ಎಲ್ಲ ವಿಷಯಗಳು ಮತ್ತೆ ಅವನ ಮನಸ್ಸಿನಲ್ಲಿ ತಿರುಗುತ್ತಿದ್ದವು. ವರ್ಷಗಳೊಂದಿಗೆ ಕಳೆದ ಕ್ಷಣಗಳು, ವರ್ಷ ನೀಡಿದ್ದ ಮಾತುಗಳು, ಜೀವನ ಮರಣದವರೆಗೂ ಒಟ್ಟಿಗೆ ಇರುವೆವು ಎಂದು ಮಾಡಿದ್ದ ಪ್ರಮಾಣಗಳು, ನಂತರ ಅವಳ ಅನಿರೀಕ್ಷಿತ ಬದಲಾವಣೆ, ಕಾವ್ಯಳನ್ನು ಬಲವಂತವಾಗಿ ಮದುವೆಯಾಗಿರುವುದು.
ಇವೆಲ್ಲವೂ ಅವನ ಮನಸ್ಸಿನಲ್ಲಿ ತಿರುಗುತ್ತಿದ್ದವು. ಅವನು ಒಂದು ಪಬ್ನಲ್ಲಿ ಕುಳಿತು ಕುಡಿಯುತ್ತಿದ್ದನು. ಅವನು ಅಷ್ಟೇನೂ ಕುಡಿಯುವವನಲ್ಲ. ಪಾರ್ಟಿಯಲ್ಲಿ ಒಂದೆರಡು ಗ್ಲಾಸ್ ಮಾತ್ರ ಕುಡಿಯುತ್ತಿದ್ದನು. ಆದರೆ ಇಂದು ಅವನು ಇಡೀ ಬಾಟಲಿಯನ್ನೇ ಖಾಲಿ ಮಾಡಿದ್ದನು. ಇತ್ತ ಕಾವ್ಯ ಅವನಿಗಾಗಿ ಕಾಯುತ್ತಿದ್ದಳು. ತುಂಬ ರಾತ್ರಿಯಾಗಿದ್ದರಿಂದ ಅವಳಿಗೆ ಕೋಪ ಬಂತು. ಇಷ್ಟೊಂದು ತಡವಾಗುವುದು ಹೇಗೆ? ಎಲ್ಲ ಕೆಲಸವನ್ನು ಇಂದು ರಾತ್ರಿಯೇ ಮುಗಿಸಬೇಕು ಎಂದೇನು ಎಂದು ಬಡಬಡಾಯಿಸಿದಳು. ಅವಳು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿಕೊಳ್ಳಲು ಹೋದಾಗ ಗಹನ ಅಲ್ಲಿ ಕಾಫಿ ಮಾಡುತ್ತಿದ್ದಳು. ಕಾವ್ಯ ಬಡಬಡಾಯಿಸಿಕೊಂಡು ಹೋಗುತ್ತಿದ್ದಾಗ ಗಹನ ಅವಳ ಮುಖವನ್ನು ನೋಡಿ ಅವಳಿಗೆ ಏನೋ ಆಗಿದೆ ಎಂದು ತಿಳಿದುಕೊಂಡಳು. ಅತ್ತಿಗೆ, ನಿಮ್ಮ ಚಂದಿರನಂಥ ಮುಖ ಏಕೆ ಬಾಡಿಕೊಂಡಿದೆ? ಏನಾಯಿತು ಎಂದು ಕೇಳಿದಳು. ಕಾವ್ಯ ಗಹನಾಳ ಬಳಿ ಬಂದು, ನೋಡು, ವಿರಾಟ್ ಇನ್ನೂ ಬಂದಿಲ್ಲ, ಇದು ಸರಿಯಾ ಎಂದು ಹೇಳಿದಳು. ಅಂದರೆ ನೀವು ಅಣ್ಣನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀರಾ ಎಂದು ಕಾವ್ಯಳ ಮನಸ್ಸನ್ನು ತಿಳಿಯಲು ಗಹನ ಪ್ರಯತ್ನಿಸಿದಳು. ಇದನ್ನು ಕೇಳಿ ಕಾವ್ಯ ಮೌನವಾಗಿದ್ದಳು. ತನಗೆ ಏನು ಹೇಳಬೇಕೆಂದು ಅವಳಿಗೆ ಗೊತ್ತಾಗಲಿಲ್ಲ. ನಾನು ಅವನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇನಾ ಎಂದು ಅವಳು ಮನಸ್ಸಿನಲ್ಲಿ ಯೋಚಿಸಿದ್ದಳು. ಗಹನ ಕಾವ್ಯಳ ಮುಖವನ್ನು ನೋಡಿ ಅವಳು ಏನು ಯೋಚನೆ ಮಾಡುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡಳು. ಆಗ ಗಹನ ವಿಷಯವನ್ನು ಬದಲಾಯಿಸಿ, ನೀವು ಕಾಫಿ ಕುಡಿಯುತ್ತೀರಾ ಎಂದು ಕೇಳಿದಳು. ಕಾವ್ಯ, ಹೌದು, ನಾನು ಕಾಫಿ ಮಾಡಲು ಬಂದಿದ್ದೆ ಎಂದಳು. ಗಹನ ಕಾಫಿ ಮಾಡಲು ಪ್ರಾರಂಭಿಸಿದಳು ಮತ್ತು ಅವರಿಬ್ಬರು ಅದು ಇದು ಮಾತನಾಡಲು ಪ್ರಾರಂಭಿಸಿದರು. ವಿರಾಟ್ ಇನ್ನೂ ಪಬ್ನಲ್ಲಿಯೇ ಇದ್ದನು. ಅವನು ತುಂಬ ಕುಡಿದಿದ್ದರಿಂದ ಕಾರು ಓಡಿಸಲು ಸಾಧ್ಯವಾಗಲಿಲ್ಲ. ಪಬ್ನ ಮ್ಯಾನೇಜರ್ ಅವನನ್ನು ಚೆನ್ನಾಗಿ ಬಲ್ಲವನಾಗಿದ್ದರಿಂದ ತನ್ನ ಡ್ರೈವರ್ನನ್ನು ವಿರಾಟ್ನೊಂದಿಗೆ ಕಳುಹಿಸಿದನು. ಗಹನ 2 ಕಪ್ ಕಾಫಿ ತೆಗೆದುಕೊಂಡು ಗಾರ್ಡನ್ ಕಡೆಗೆ ಹೋಗುತ್ತಾ, ಅತ್ತಿಗೆ, ಇಲ್ಲಿ ಬನ್ನಿ, ಅಲ್ಲಿ ಕುಳಿತುಕೊಳ್ಳೋಣ, ಬಹುಶಃ ಈಗ ಅಣ್ಣ ಬರಬಹುದು ಎಂದಳು. ಕಾವ್ಯ ಕೂಡ ಅವಳನ್ನು ಅನುಸರಿಸಿದಳು. ಅವರಿಬ್ಬರು ಗಾರ್ಡನ್ನಲ್ಲಿರುವ ಜೋಲಿಯಲ್ಲಿ ಕುಳಿತು ಕಾಫಿ ಕುಡಿಯಲು ಪ್ರಾರಂಭಿಸಿದರು. ಕಾವ್ಯಳ ಕಣ್ಣುಗಳು ನಿರಂತರವಾಗಿ ಗೇಟಿನ ಕಡೆಗೆ ಹೋಗುತ್ತಿದ್ದವು. ವಿರಾಟ್ ಈಗ ಬರುತ್ತಾನೆ ಎಂದು ಅವಳು ಯೋಚಿಸುತ್ತಿದ್ದಳು. ವಿರಾಟ್ಗಾಗಿ ಅವಳ ಕಣ್ಣುಗಳಲ್ಲಿ ಒಂದು ನಿರೀಕ್ಷೆ ಇತ್ತು. ಅದನ್ನು ಗಹನ ಗಮನಿಸಿದಳು. ಡೋಂಟ್ ವರಿ, ಅಣ್ಣ ಬರುತ್ತಾನೆ ಎಂದು ಗಹನ ಅವಳನ್ನು ನೋಡುತ್ತಾ ಹೇಳಿದಳು. ಅವಳ ಮಾತು ಕೇಳಿ ಕಾವ್ಯ ಸ್ವಲ್ಪ ಕಸಿವಿಸಿಕೊಂಡು ನೋಡಿದಳು ಮತ್ತು ತಕ್ಷಣ ತನ್ನ ಮುಖವನ್ನು ಬೇರೆ ಕಡೆಗೆ ತಿರುಗಿಸಿದಳು. ಗಹನ, 1 ನಿಮಿಷ ಅತ್ತಿಗೆ, ನಾನು ಹೇಗೆ ಕೇಳುತ್ತಿದ್ದೇನೆ ಎಂದು ತಪ್ಪಾಗಿ ತಿಳಿಯಬೇಡಿ. ನಾವು ಯಾರನ್ನಾದರೂ ಇಷ್ಟಪಟ್ಟಾಗ ಹೇಗೆ ಭಾವಿಸುತ್ತೇವೋ ಹಾಗೆ ನಿಮಗೆ ಅಣ್ಣ ಹೇಗೆ ಅನಿಸುತ್ತಾನೆ ಎಂದು ಕೇಳಿದಳು. ಗಹನಾಳ ಈ ಪ್ರಶ್ನೆಯನ್ನು ಕೇಳಿ ಕಾವ್ಯ ಅವಳನ್ನು ವಿಚಿತ್ರವಾಗಿ ನೋಡಿದಳು. ಶ್ಯಾಡಿಸ್, 1 ನಂಬರ್ ಶ್ಯಾಡಿಸ್, ಕೋಪ ತುಂಬಿದ ಜ್ವಾಲಾಮುಖಿ ಯಾವಾಗಲೂ ನನ್ನ ಮೇಲೆ ಬೀಳುತ್ತದೆ, ಕಾವ್ಯ ಕೋಪದಿಂದ ಹೇಳಿದಳು. ಅವನ ಕೆಂಪು ಕಣ್ಣುಗಳಿಂದ ಎಲ್ಲರನ್ನೂ ಹೆದರಿಸುತ್ತಾನೆ. ಅವನನ್ನು ಬಿಟ್ಟರೆ ಬೇರೆ ಯಾರೂ ಉಸಿರಾಡಬಾರದು ಎನ್ನುವಂತೆ. ಯಾರ ಮಾತನ್ನು ಕೇಳುವುದಿಲ್ಲ, ಯಾವಾಗಲೂ ತನ್ನದೇ ಮಾತನ್ನು ಮಾತ್ರ ಹೇಳುತ್ತಾನೆ. ಅವನ ಹೃದಯವೇ ಇಲ್ಲದಂತೆ, ಕಲ್ಲು ಹೃದಯ. ಆದರೆ ತನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಯಾರಿಗೂ ಹೇಳುವುದಿಲ್ಲ. ಗಹನ ಕಾವ್ಯ ವಿರಾಟ್ ಬಗ್ಗೆ ಹೇಳಿದ್ದೆಲ್ಲವೂ ಸತ್ಯ ಎಂದು ಕೇಳಿ ಆಶ್ಚರ್ಯಚಕಿತಳಾದಳು. ಹೌದು, ಅವನು ಕಲ್ಲಾಗಿದ್ದಾನೆ, ನಿಜಕ್ಕೂ ಕಲ್ಲಾಗಿದ್ದಾನೆ. ಏಕೆ ಗೊತ್ತಾ, ನಿನ್ನಂತೆಯೇ ಅವನಿಗೂ ಪ್ರೀತಿಯಲ್ಲಿ ದ್ರೋಹ ಆಗಿದೆ. ವರ್ಷ ಅವನನ್ನು ತುಂಬ ಪ್ರೀತಿಸುತ್ತಿದ್ದಳು. ಆದರೆ ಅವಳು ಅವನನ್ನು ಬಿಟ್ಟು ಹೋಗಿ ಅವನು ಕೇವಲ ಟೈಮ್ ಪಾಸ್ಗಾಗಿ ಎಂದು ಹೇಳಿದಳು ಎಂದು ಗಹನ ಹೇಳಿದಳು. ಇದನ್ನು ಕೇಳಿ ಕಾವ್ಯ ಆಶ್ಚರ್ಯದಿಂದ ಗಹನಾಳ ಕಡೆ ನೋಡಿದಳು. ಗಹನ ಕಾವ್ಯಳ ಮುಖವನ್ನು ನೋಡಿ, ವಿರಾಟ್ನಂತಹ ವ್ಯಕ್ತಿಯು ಪ್ರೀತಿಸಬಹುದು ಎಂದು ನಂಬುವುದು ಕಷ್ಟ ಅಲ್ಲವಾ? ಆದರೆ ಇದು ನಿಜ. ವಿರಾಟ್ ವರ್ಷಗಳನ್ನು ತುಂಬ ಪ್ರೀತಿಸುತ್ತಿದ್ದನು. ಆದರೆ ಅವಳು ಅವನಿಗೆ ದ್ರೋಹ ಮಾಡಿದಳು ಎಂದು ಹೇಳಿದಳು. ನಂತರ ಗಹನ ಕಾವ್ಯಳಿಗೆ ಸಂಪೂರ್ಣ ಸತ್ಯವನ್ನು ಹೇಳಲಿಲ್ಲ. ಕೆಲವು ಸತ್ಯಗಳನ್ನು ಮರೆಮಾಚಿ ಹೇಳಿದಳು. ಕಾವ್ಯಳಿಗೆ ಸಂಪೂರ್ಣ ಸತ್ಯ ತಿಳಿದಾಗ ಅವಳು ದುಃಖದಿಂದ ಅಳುತ್ತಾ ಅಲ್ಲಿಂದ ಹೋಗಿಬಿಟ್ಟಳು. ಗಹನ ಕಾವ್ಯ ಹೋಗುವುದನ್ನು ನೋಡಿ ಮನಸ್ಸಿನಲ್ಲಿ, ನಾನು ಸರಿಯಾಗಿ ಮಾಡಿದ್ದೇನೆ ಅಣ್ಣ, ಆದರೆ ನೀನು ನನ್ನ ಮನಸ್ಸಿನಲ್ಲಿರುವುದನ್ನು ಯಾರಿಗೂ ಹೇಳುವುದಿಲ್ಲ. ಅದನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ದುಃಖಿಸುತ್ತೀಯ. ನಾನು ನಿಮ್ಮನ್ನು ಇನ್ನು ಮುಂದೆ ದುಃಖದಿಂದ ಇರಲು ಬಿಡಲಾರೆ. ಇದೆಲ್ಲವನ್ನು ನಾನು ವರ್ಷ ಹೇಳಿದ್ದರಿಂದ ಮಾಡಿದ್ದೇನೆ. ಕಾವ್ಯ ಅತ್ತಿಗೆ ನಿಮ್ಮನ್ನು ಖಂಡಿತ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ನನಗೆ ಖಚಿತವಾಗಿದೆ ಎಂದು ಅಂದುಕೊಂಡಳು. ಗಹನ ಹೇಳಿದ್ದು ಅರ್ಧ ಸತ್ಯವೋ ಅಥವಾ ಸಂಪೂರ್ಣ ಸತ್ಯವೋ ಗೊತ್ತಿಲ್ಲ. ಇದು ಕಾವ್ಯ ಮತ್ತು ವಿರಾಟ್ರ ಜೀವನವನ್ನು ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತದೋ ಅಥವಾ ಇನ್ನಷ್ಟು ಸಮಸ್ಯೆಗಳಿಗೆ ಕಾರಣವಾಗುತ್ತದೋ ಎಂದು ಹೇಳಲು ಸಾಧ್ಯವಿಲ್ಲ. ವರ್ಷ ಹೇಳಿದ ಸಂಪೂರ್ಣ ಸತ್ಯ ಇವರಿಬ್ಬರ ಮುಂದೆ ಬಂದರೆ ಅವರು ಏನು ಮಾಡುತ್ತಾರೆ? ಈ ಅರ್ಧ ಸತ್ಯ ಅವರಿಗೆ ಮುಂದೆ ಸಮಸ್ಯೆಯಾಗಬಹುದು. ಗಹನ ತನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಮಲಗಿ, ನಾನು ಸರಿಯಾಗಿ ಮಾಡಿದ್ದೇನಾ ಅಥವಾ ತಪ್ಪಾಗಿ ಮಾಡಿದ್ದೇನಾ ಗೊತ್ತಿಲ್ಲ, ಆದರೆ ಇದೇ ಸರಿ ಎಂದು ನನಗೆ ಅನಿಸುತ್ತದೆ. ವರ್ಷ ಕೂಡ ಇದನ್ನೇ ಬಯಸುತ್ತಾಳೆ. ದೇವರು ಇವರ ಬದುಕನ್ನು ಸರಿಪಡಿಸಲಿ. ನಾನು ಎಲ್ಲರೂ ಸಂತೋಷವಾಗಿರಬೇಕೆಂದು ಬಯಸುತ್ತೇನೆ
ಎಂದು ಅಂದುಕೊಂಡಳು. ಕಾವ್ಯ ಅಳುತ್ತಾ ತನ್ನ ಕೋಣೆಗೆ ಹೋದಳು. ಗಹನ ಹೇಳಿದ ಮಾತುಗಳು ಇನ್ನೂ ಅವಳ ಕಿವಿಗಳಲ್ಲಿ ರಿಂಗಣಿಸುತ್ತಿದ್ದವು. ಅಣ್ಣನು ವರ್ಷಾಳನ್ನು ತುಂಬ ಪ್ರೀತಿಸುತ್ತಿದ್ದನು. ಆದರೆ ಅವಳು ಅವನನ್ನು ಬಿಟ್ಟು ಹೋಗಿ ಅವನು ಕೇವಲ ಟೈಮ್ ಪಾಸ್ಗಾಗಿ ಎಂದು ಹೇಳಿದಳು ಎಂಬ ಮಾತು ಅವಳ ಮನಸ್ಸನ್ನು ಕೆಡಿಸಿತ್ತು. ಕಾವ್ಯಳಿಗೆ ವಿವೇಕ ಹೇಳಿದ್ದ ಮಾತುಗಳು ನೆನಪಾಗುತ್ತಿದ್ದವು. ನಾನು ಇನ್ನೂ ಮದುವೆ ಬಗ್ಗೆ ಸರಿಯಾಗಿ ನಿರ್ಧಾರ ಮಾಡಿಲ್ಲ. ನಾನು ಕಾವ್ಯ ಜೊತೆ ಟೈಮ್ ಪಾಸ್ ಮಾಡುತ್ತಿದ್ದೆ ಎಂದು. ಕಾವ್ಯಳ ಕಣ್ಣುಗಳಲ್ಲಿ ನೀರು ಹರಿಯುತ್ತಿತ್ತು. ಅವಳು ಉಸಿರಾಡಲು ಕಷ್ಟವಾಗುತ್ತಿತ್ತು. ಮದುವೆಯಾದಾಗಿನಿಂದ ಈವರೆಗಿನ ಎಲ್ಲ ಕ್ಷಣಗಳು ಅವಳ ಕಣ್ಣುಗಳ ಮುಂದೆ ತಿರುಗುತ್ತಿದ್ದವು. ವಿರಾಟ್ನ ಅನಗತ್ಯ ಕೋಪ, ಆದರೆ ಕೋಪಿಸಿದ ನಂತರ ಅವಳನ್ನು ನೋಡಿಕೊಳ್ಳುವುದು. ನೀನು ನನ್ನ ತಲೆನೋವು, ನೀನು ಬಂದ ಮೇಲೆ ನಾನು ಯಾವಾಗಲೂ ಚಿಂತೆಯಿಂದ ಇರುತ್ತೇನೆ ಎಂದು ಹೇಳುವುದು. ಎಲ್ಲವೂ ಒಂದು ಚಲನಚಿತ್ರದಂತೆ ಅವಳ ಮನಸ್ಸಿನಲ್ಲಿ ತಿರುಗುತ್ತಿತ್ತು. ಅಂದರೆ ವಿರಾಟ್ ಕೂಡ ಯಾರೋ ಒಬ್ಬರನ್ನು ಪ್ರೀತಿಸಿದ್ದಾನಾ? ಅವನು ಎಷ್ಟು ನೋವು ಅನುಭವಿಸಿರಬಹುದು? ಅವನ ತಪ್ಪೇನು? ಅವನಿಗೆ ಮೊದಲು ಬಲವಂತವಾಗಿ ನನ್ನನ್ನು ಮದುವೆ ಮಾಡಲಾಯಿತು. ನಂತರ ವರ್ಷ ಅವನನ್ನು ಬಿಟ್ಟು ಹೋದಳು. ಅವನು ಒಂದು ಮಾತನ್ನು ಹೇಳಲಿಲ್ಲ. ನನ್ನ ನೋವು ಎಲ್ಲರಿಗೂ ಗೊತ್ತಾಯಿತು. ಎಲ್ಲರೂ ನನ್ನನ್ನು ಸಂತೈಸಿದರು. ಆದರೆ ಅವನ ಜೊತೆ ಯಾರೂ ಇರಲಿಲ್ಲ. ಅವನ ಕುಟುಂಬವೂ ಇರಲಿಲ್ಲ. ಹಾಗಾದರೆ ಅವನು ಹೇಗೆ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡನು? ನಾನು ನನ್ನ ನೋವನ್ನು ಅಳುತ್ತಾ ಅಳುತ್ತಾ ಹೇಳಿದೆ, ಕೂಗುತ್ತಾ ಕೂಗುತ್ತಾ ಎಲ್ಲರಿಗೂ ಹೇಳಿದೆ. ಆದರೆ ಅವನು ಎಲ್ಲವನ್ನು ತನ್ನೊಳಗೆ ಇಟ್ಟುಕೊಂಡನು. ಅವನ ಮಾತನ್ನು ಕೇಳುವವರು ಯಾರಿದ್ದರು? ನಾನು ತುಂಬ ಅಳುತ್ತಾ ಇದನ್ನೆಲ್ಲ ಹೇಳುತ್ತಿದ್ದೆ. ಅಳುವಿನಿಂದ ಹಿಂಜರಿಯುತ್ತಿದ್ದೆ. ನನ್ನ ಜೊತೆ ನನ್ನ ಕುಟುಂಬ ಇದೆ. ಆದರೆ ಅವನು ಇನ್ನೂ ಅಲ್ಲಿಯೇ ನಿಂತಿದ್ದಾನೆ. ಅವನೊಬ್ಬನೇ. ತನ್ನ ಕಣ್ಣಿನಿಂದ ಹರಿಯುವ ನೀರನ್ನು ಒರೆಸುತ್ತಾ ಕಾವ್ಯ ಹೇಳಿದಳು, ಇಂದು ನಾನು ವಿರಾಟ್ನ ನೋವನ್ನು ಮನಸ್ಸಿನಿಂದ ಅನುಭವಿಸಿದೆ. ವಿರಾಟ್ನ ಹೃದಯದ ನೋವು ಅವನ ಕಣ್ಣುಗಳ ಮೂಲಕ ಹರಿಯುತ್ತಿತ್ತು ಎಂದು ನಾವು ಹೇಳಬಹುದು. ಮುಂದುವರಿಯುವುದು.